ಯಾರು ಅಂದ್ಕೊಂಡಿರ್ಲಿಲ್ಲ ಸರ್ಕಾರ ಅವರನ್ನ ಅಟ್ಲೀಸ್ಟ್ ಮಾತುಕತೆಗೆ ಕರೆಯತ್ತೆ ಅಂತ. ನಡ್ಡಾ ಅವರು ಮಾತುಕತೆ ಕರೆದ್ರು, ಮಾತುಕತೆ ಮಾಡಿದ್ದಾರೆ. ಅವ್ರ ಬೇಡಿಕೆಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ಅಭಿಪ್ರಾಯಗಳು, ಆದ್ರೆ ಅಟ್ಲೀಸ್ಟ್ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ನಾನು ಮಾತಾಡ್ತೀನಿ, ಪ್ರತಿಕ್ರಿಯೆ ಕೊಡ್ತೀನಿ ಅಂತ. ಈ ಬೆಳವಣಿಗೆ ಅಂದ್ರೆ ಒಂದ್ ಸರ್ಕಾರ ಹಠ ಹಿಡಿದು ಕೂತು ನಾನು ಯಾರನ್ನೂ ಬದಲಾಯಿಸೋದಿಲ್ಲ ಅಂತ ಅಂದಾಗ, ಒಂದ್ ವೇಳೆ ಏನಾದ್ರೂ ರಾಜೀನಾಮೆ ಕೊಟ್ರೆ ಅದು ಪುನರಚನೆ ಸಂದರ್ಭದಲ್ಲೇ ಇರ್ಬೋದು. ಆದ್ರೆ ಬೇಡಿಕೆ ಇರೋ ಹೊತ್ತಲ್ಲಿ, ಹೋರಾಟ ನಡೀತಿರೋ ಹೊತ್ತಲ್ಲಿ ಒಂದು ತಲೆದಂಡ ಆದ್ರೆ ಅದು ಮೋದಿ ಸರ್ಕಾರದ ದೊಡ್ಡ ಹಿನ್ನಡೆ. ಇದ್ರ ಬಗ್ಗೆ ತಾವೇನು ಪ್ರತಿಕ್ರಿಯಿಸಬಹುದು? ಇಲ್ಲ, ಮತ್ತೆ ಹೇಳ್ಬೇಕಾಗಿರೋದು, ಈ ಹೋರಾಟದ ಆರಂಭ ಇದ್ರೆ ಅನುಮಾನ ಬೆಂಬಲಿಸ್ತಾ ಇದ್ದಾರೆ. ಯಾಕಂದ್ರೆ ಜನ ಬರ್ತಾ ಇಲ್ಲ, ಯೋಜನೆ ಬರ್ತಾರ ಅನ್ನೋ ಸಂದರ್ಭದಲ್ಲಿ ಬರ್ತಾ ಇದಾರಲ್ಲ, ಆರ್ಗ್ಯಾನಿಕ್ ಆಗಿ ಬರ್ತಾ ಇದಾರಲ್ಲ, ಹೀಗಾಗಿ ಬೆಂಬಲಿಸ್ತಾ ಇದ್ದಾರೆ. ಈ ಬೆಂಬಲವೇ ಇವತ್ತವರನ್ನ ಮಾತುಕತೆಗೆ ಕರೆಯುವಂತೆ ಮಾಡಿದೆ. ಯಾಕಂದ್ರೆ ಬೆಳಗಿನವರೆಗೂ ಯಾರಿಗೂ ಬಿಜೆಪಿಯ ಒಂದು ದುರಹಂಕಾರ, ಅದು ಒಂದು ಚುನಾಯಿತ ಸರ್ವಾಧಿಕಾರಕ್ಕೆ ಇರುವಂತ ದುರಹಂಕಾರ ಇದ್ದೇ ಇರುತ್ತೆ. ಒಂದು ಎನಿ ಆಟೋಕ್ರಸಿಗೆ ಒಂದು ಈಗೋ ಇರುತ್ತದು. ಅಂದ್ರೆ ನಾನು ಏನ್ ಮಾಡಿದ್ರು ನನ್ ಗೆಲ್ಲಿಸ್ತಾ ಇದಾರಂತ ಅರ್ಥ ಆದಾಗ ಅದು ಮತ್ತೊಂದಿಷ್ಟು ದುರಹಂಕಾರ ಬೆಳೀತಾ ಹೋಗುತ್ತೆ. ಅವ್ರು ತಿಳ್ಕೊಂಡ್ರೆ ಇದು ಫಿಸಲ್ ಔಟ್ ಆಗತ್ತಂತ ಕಾದ್ರು. ಬಟ್ ಬೆಳಿಗ್ಗಿನ ಮಧ್ಯಾಹ್ನ ತನಕ 1.5 ಲಕ್ಷ ಜನಸಂಖ್ಯೆಯ ಆ ಯೂತ್ ನ ನೋಡಿದಾಗ ಅವರಿಗೆ ಸ್ವಲ್ಪ ಆತಂಕ ಆಗಿರೋದು ನಿಜ. ಇದು ಯಾಕಂದ್ರೆ ಲಾಠಿ ಚಾರ್ಜ್ ಮಾಡಿ, ಗೋಲಿಬಾರ್ ಮಾಡಿ ಅದು ವಿಕೋಪಕ್ಕೆ ಹೋದ್ರೆ, 100 ಜನರ ಸಾವು ಆಗ್ಬಿಟ್ರೆ ಅದು ಮತ್ತೊಂದು ರೀತಿ ಅನಾಹುತ ಕಾರಣ ಆಗುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ಒಂದು ರೀತಿಯ ಕೇಡನ್ನೇ ಬಯಸುವಂತ ಪಕ್ಷ ಆಗಿರೋದ್ರಿಂದ ಅವರು ಚುನಾವಣೆ ಕೇಂದ್ರದಲ್ಲೇ ಚಿಂತನೆ ಮಾಡ್ತಾರೆ. ಅವ್ರು ಚುನಾವಣೆ ವಿಷಯ ಬಿಟ್ಟು ಅವ್ರಿಗೆ ಇನ್ನೇನು ಇಲ್ವೇ ಇಲ್ಲ. ಬೆಳಗ್ಗಿಂದ ಸಂಜೆ ತನಕ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಇರುವಂತದ್ದು ನೆಕ್ಸ್ಟ್ ಚುನಾವಣೆ ಹೇಗೆ, ಈ ಏನೇನು ಘಟನೆ ನಮ್ಗೆ ನೆಕ್ಸ್ಟ್ ಚುನಾವಣೆಗೆ ಹೆಲ್ಪ್ ಆಗುತ್ತಿಲ್ವೋ. ನೆಕ್ಸ್ಟ್ 27ರಲ್ಲಿ ಪಂಜಾಬ್ ನಲ್ಲಿ ಚುನಾವಣೆ ಇದೆ, 27ರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಇವತ್ತು ಬಂದಿರೋ ಜನಸಂಖ್ಯೆ ನೀವು ನೋಡಿ, ಬಹುತೇಕರು ಪಂಜಾಬ್ ಮತ್ತು ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಯಾಕಂದ್ರೆ ರಾತ್ರೋರಾತ್ರಿ ಬರ್ಬೇಕಂದ್ರೆ ಸೌತ್ ಇಂದ ಬರಕ್ ಸಾಧ್ಯ ಇಲ್ಲ, ಅವ್ರ ಹತ್ತಿರದ ರಾಜ್ಯಗಳಿಂದಲೇ ಬಂದಿರಕ್ ಸಾಧ್ಯ. ಅಂದ್ರೆ 2027ರ ಚುನಾವಣೆಯಲ್ಲಿ ಪಂಜಾಬ್ ಮತ್ತು ಉತ್ತರ ಪ್ರದೇಶದಿಂದ ಬಂದಂತ ಯುವಜನತೆ ಮೇಲೆ ಗೋಲಿಬಾರ್ ನಡೆದ್ಬಿಟ್ಟು ಅನಾಹುತಕ್ಕಾಗ್ಬಿಟ್ರೆ ಅವ್ರ ಯುವಜನತೆಯ ಪ್ರಾಣ ಮುಖ್ಯ ಆಗಲ್ಲ ಅವರಿಗೆ. ಆ ಚುನಾವಣೆಯಲ್ಲಿ ದುಷ್ಪರಿಣಾಮ ಬೀರುತ್ತೆ ಅನ್ನುವಂತ ಅವರೊಂದು ಇರುವಂತದ್ರಿಂದ ಮತ್ತು ಆತಂಕ ಇರೋದ್ರಿಂದ ಅವರು ನಿಜವಾಗ್ಲೂ ಬೆಂಡಾಗಿದ್ದಾರೆ. ಅದ್ರ ಬಗ್ಗೆ ಅನುಮಾನ ಇಲ್ಲ. ಹೀಗಾಗಿ ನಾವು ಈ ಬೆಳಿಗ್ಗೆ ನಡೆದಂತಹ ಇವತ್ತಿನ ಬೆಳವಣಿಗೆಯನ್ನ ನಾವು ಅಭಿನಂದಿಸಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಫ್ಯಾಸಿಸ್ಟ್ ಸರ್ಕಾರವನ್ನ ಈ ಹಂತಕ್ಕೆ ತಂದಿದ್ದಾರೆ. ಅದು ಏನೇ ಕಾರಣ ಇರ್ಲಿ, ತಂದಿರೋದ್ರಿಂದ ಅವ್ರನ್ನ ಅಭಿನಂದಿಸಬೇಕಾಗುತ್ತೆ. ಕರೆಕ್ಟ್. ನಾವ್ ಇಷ್ಟು ವರ್ಷದಲ್ಲಿ ನೋಡಿರೋದು ಒಂದು ರೈತ ಚಳುವಳಿ, ಇನ್ನೊಂದು ಬಹುಶಃ ಈ ಚಳುವಳಿ ಸರ್ಕಾರ ಆಗಿದೆ. ಬಟ್ ನಾವು ಇತಿಹಾಸದಿಂದ ಪಾಠ ಕಲಿತಾ ಹೋದ್ರೆ ಅಂಬೇಡ್ಕರ್ ಹೇಳಿದಾಗ ಮತ್ತೆ ಇತಿಹಾಸ ನಿರ್ಮಿಸಕ್ ಆಗೋದಿಲ್ಲ. ಜೆಪಿ ಚಳವಳಿ ಕೂಡ ಹೀಗೆ ಇತ್ತು, ಇದಕ್ಕಿಂತ 10 ಪಟ್ಟಿತ್ತು. ಅದು ಅಭೂತಪೂರ್ವವಾಗಿತ್ತು, ಸಂಪೂರ್ಣ ಕ್ರಾಂತಿ. ಯುವ ಜನತೆ ಹೆಂಗ್ ಬರ್ತಾ ಇದ್ರು ಅಂತ ನಾನಿಂದ ನಮ್ಗೆ ಅವಾಗೇನ ಬಾಲಕರು ಬಿಡಿ, ನಾವೆಲ್ಲ ಸಣ್ಣ ಮಕ್ಕಳು ಓದಿದ್ದೀವಿ, ನಮ್ಮ ಹಿರಿಯರಿಂದ ಕೇಳಿದ್ದೀವಿ. ಆದ್ರೆ ಅದ್ ಏನಕ್ಕೆ ಫಿಸಲ್ ಔಟ್ ಆಯ್ತು? ಅದು ಕೇವಲ ಒಂದೇ ವಿಷಯ ಇಟ್ಕೊಂಡಿದ್ದು, ಭ್ರಷ್ಟಾಚಾರ ವಿರೋಧಿ ಹೋರಾಟ ಆಗಿತ್ತು. ಅಂದ್ರೆ ನಾನು ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ, ಇಂಥ ಸಿಕ್ಕಂತ ಮೂವ್ಮೆಂಟ್ ಏನಿದೆಯಲ್ಲ, ಇದನ್ನ ಕಳ್ಕೋಬಾರ್ದು. ಇಂಥ ಅವಕಾಶವನ್ನ ಮತ್ತೆ ಕಟ್ಟಕ್ ಆಗೋದಿಲ್ಲ ನಮ್ಗೆ. ಆ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಇದನ್ನ ವಿಸ್ತರಿಸ್ಬಿಟ್ಟು ಇದಕ್ಕೊಂದು ಸೈದ್ಧಾಂತಿಕ, ನಾವು ಅದನ್ನ ಸಿಜೆಪಿ ಮಾಡ್ಬೇಕಂತ ಅಗತ್ಯ ಇಲ್ಲ. ಅದು ಆಲ್ರೆಡಿ ಅಲ್ಲ ಲೆಫ್ಟ್ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಆ ವಿರೋಧ ಪಕ್ಷಗಳು ತಮ್ಮ ಸೈದ್ಧಾಂತಿಕತೆಯನ್ನ ಅಲ್ಲಿ ಕೊಡ್ಬೇಕಾಗತ್ತೆ. ಮತ್ತು ಇದನ್ನ ಕೇವಲ ವ್ಯಕ್ತಿ ಕೇಂದ್ರಿತ ಆಗ್ಬಾರ್ದು. ಇದು ವಾಂಗ್ಚುಕ್ ಅವರಿಗೋಸ್ಕರ ಇವತ್ತು ನೋಡಿ ಬೆಂಗಳೂರು ಸಂಜೆ ಹೊತ್ತು ಇವತ್ತು ನೋಡಿ ಸಾಹಿತಿ ಕಲಾವಿದರು ಹೋರಾಟ ಮಾಡ್ತಿದ್ದಾರೆ. ವಾಂಗ್ಚುಕ್ ನೋಡಿ ಹಂಗೆಲ್ಲ ಮಾಡಕ್ ಆಗೋದಿಲ್ಲ. ವ್ಯಕ್ತಿ ಕೇಂದ್ರಿತವಾಗಿ ಅಲ್ಲ, ಇಲ್ಲಿ ವಾಂಗ್ಚುಕ್ ಅನ್ನುವಂತ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದರಿಂದ ಮತ್ತೊಂದು ರೀತಿಯಲ್ಲಿ ಅವ್ರಿಗೆ ತಗೊಂಡೋಗಿದ್ದಾರೆ. ಆದ್ರೆ ಈ ಹೋರಾಟ ಸಮಗ್ರವಾಗಿರ್ಬೇಕು, ಯುವ ಜನತೆಯ ಪರವಾಗಿರ್ಬೇಕು, ಮತ್ತು ಇಡೀ ಈ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣಶಾಹಿ ಶಿಕ್ಷಣ ನೀತಿ ವಿರುದ್ಧದ ಒಂದು ಹೋರಾಟವಾಗಿ ರೂಪುಗೊಂಡ್ರೆ ಖಂಡಿತವಾಗಿಯೂ ಈ ಫ್ಯಾಸಿಸ್ಟ್ ಅನ್ನ ಸೋಲ್ಸಕ್ ಸಾಧ್ಯ ಇದೆ. ಇದು ವಿಸ್ತರಿಸ್ಬೇಕಂದ್ರೆ ಈಗ ಸೇರಿರುವಂತ ಲೆಫ್ಟ್ ಸ್ಟೂಡೆಂಟ್ ಆರ್ಗನೈಸೇಷನ್ಸ್, ದಲಿತ್ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಮತ್ತು ವಿರೋಧ ಪಕ್ಷಗಳು ತಮ್ಮ ಅದರಲ್ಲೂ ವಿರೋಧ ಪಕ್ಷಗಳು ಮುಖ್ಯವಾಗಿ ತಮ್ಮಲ್ಲಿರುವಂತಹ ನೀತಿಗಳನ್ನ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಏನೇ ಮಾತಾಡ್ಲಿ ಕರ್ನಾಟಕದಲ್ಲಿ ಅದೇ ಬಂಡವಾಳಶಾಹಿ ನೀತಿ ಅನುಸರಿಸ್ತಾ ಇದ್ದಾರೆ, ತೆಲಂಗಾಣದಲ್ಲಿ ಅದೇ ಬಂಡವಾಳಶಾಹಿ ನೀತಿ ಅನುಸರಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಹೆಚ್ಚಿನ ಜವಾಬ್ದಾರಿ ಇದೆ, ರಾಹುಲ್ ಗಾಂಧಿ ಅವ್ರು ಹೆಚ್ಚಿನ ಜವಾಬ್ದಾರಿ ಇದೆ. ನುಡಿದಂತೆ ನಡಿಬೇಕಾಗತ್ತೆ. ಅವ್ರು ಮಾತಾಡೋದಾದ್ರೆ ರಾಜ್ಯಗಳಲ್ಲೂ ಇಂಪ್ಲಿಮೆಂಟ್ ಮಾಡ್ತಾರೆ. ಎಲ್ಲಾ ವಿಚಾರದಲ್ಲೂ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಅವರು ಮಾತಾಡೋದೊಂದು, ಭಾಷಣ ಮಾಡೋದೊಂದು, ನಡವಳಿಕೆನೇ ಇನ್ನೊಂದಿದೆ. ಹಾಗಾಗಿ ಅವ್ರಗಳಿಂದ ವಿರೋಧ ಪಕ್ಷಗಳು ಸರಿಯಾಗಿದೆ ದೇಶಕ್ಕಿಂತ ಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಅದರಲ್ಲೂ ಕಾಂಗ್ರೆಸ್
ಆಮೇಲೆ ಈ ಇನ್ನೊಂದು ವಿರೋಧ ಪಕ್ಷ ಬೆಂಬಲಿಸ್ತಾ ಇರೋದು ಸಮಾಜವಾದ ಪಕ್ಷ. ಅವರು ಸಹ ಅವ್ರಿಗೆ ಯಾವುದೇ ನೀತಿನೇ ಇಲ್ಲ, ಅವ್ರದ್ದು ಐಡಿಯಾಲಜಿನೇ ಇಲ್ಲ ಆ ಪಕ್ಷಕ್ಕೆ. ಅವರು ಸಹ ಎಚ್ಚರಿಕೆಯಿಂದ ಗಮನಿಸ್ಬೇಕು. ತಮ್ಮ ಕೈಲಿ ಆಗದಿರೋದನ್ನ ಈ ಯೋಜನೆ ಹೆಂಗ್ ಮಾಡಕ್ ಸಾಧ್ಯ ಆಯ್ತು ಅಂದ್ರೆ ಈ 1.5 ಲಕ್ಷ ಜನ ನೋಡಿದ್ರೆ ಏನ್ ಅರ್ಥ ಬರುತ್ತಂದ್ರೆ, ಐಡಿಯಾಲಜಿಕಲ್ ಮೂವ್ಮೆಂಟ್ ಮಾಡಿದ್ರೆ ಜನ ಬೆಂಬಲ ಸಿಗೋದಿಲ್ಲ. ಓಪನ್ ಪ್ಲಾಟ್ಫಾರ್ಮ್ ಬಿಟ್ಬಿಟ್ರೆ ಜನ ಬರ್ತಾ ಇದಾರೆ ಇಲ್ಲಿ. ಅದನ್ನ ಇದನ್ನ ನಾವು ಐಡಿಯಾಲಜಿ ಟೇಕ್ ಇಟ್ ಟು ಐಡಿಯಾಲಜಿಕಲ್ ಲೆವೆಲ್. ಹೀಗಾಗಿ ನಮ್ಮ ಅಹ್ಮದ್ ಹೇಳ್ತಿರುವಂತದ್ದು, ಇದನ್ನ ವಿಸ್ತರಿಸೋಣ, ಇದನ್ನ ಇಡೀ ಒಂದು ಬಂಡವಾಳಶಾಹಿ ಬ್ರಾಹ್ಮಣಶಾಹಿ ಶಿಕ್ಷಣ ನೀತಿಯ ವಿರುದ್ಧ ಹೋರಾಟವಾಗಿ ವಿಸ್ತರಿಸಬೇಕಾಗತ್ತೆ. ಇದು ನಮ್ಮ ಮುಂದಿರುವಂತಹ ಜವಾಬ್ದಾರಿ, ವಿದ್ಯಾರ್ಥಿ ಸಂಘಟನೆ ಮೇಲಿರುವಂತಹ ಜವಾಬ್ದಾರಿ, ಮತ್ತು ರಾಹುಲ್ ಗಾಂಧಿ ಮತ್ತು ಇತರ ವಿರೋಧ ಪಕ್ಷಗಳ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇಲ್ಲ, ಅನಿವಾರ್ಯವಾಗಿ ಅವರ ಮೇಲಿರುವಂತಹ ಜವಾಬ್ದಾರಿ. ಎಂತೆಂಥವರು ಸರ್ವಾಧಿಕಾರಿಗಳೆಲ್ಲ ಮಣ್ಣಾಗಿ ಹೋಗಿದ್ದಾರೆ. ಹಾಗಾಗಿ ಒಂದ್ ಅವಧಿ ತನಕ ಇರುತ್ತೆ ಎಲ್ಲವೂ, ಅದಾದ್ಮೇಲೆ ಎಲ್ರೂ ಕೂಡ ಹೋಗ್ಲೇಬೇಕು. ಆ ರೀತಿಯ ಒಂದು ಆರಂಭ ಬಿಜೆಪಿ ಸರ್ವಾಧಿಕಾರಕ್ಕೆ ಆಗ್ತಾ ಇದೆಯಾ ಇವತ್ತಿನ ಸ್ಥಿತಿ? ಅಂದ್ರೆ ಜನರ ಅಭಿಪ್ರಾಯ ಬದಲಾಗ್ತಿದೆ. ಹೊನ್ನಾಳಿ ಅವ್ರು ಹೇಳ್ದಂಗೆ ಆಂಟಿ ನ್ಯಾಷನಲ್ಸ್ ಅನ್ನೋ ಒಂದು ಬ್ರ್ಯಾಂಡ್ ಮಾಡೋದಿತ್ತಲ್ಲ, ಅದು ಕಡಿಮೆ ಆಗ್ತಿದೆ. ಅದರಿಂದ ಜನ ಹೊರಗಡೆ ಬರ್ತಾ ಇದ್ದಾರೆ. ಅಥವಾ ಹಿಂದೂ ಮುಸ್ಲಿಂ ಅನ್ನೋದಿತ್ತಲ್ಲ, ಅದೊಂದು ಸ್ವಲ್ಪ ಹೊರಗಡೆ ಬರೋ ಮನಸ್ಥಿತಿಯನ್ನ ಮತ್ತು ಆ ತರದ ವಾತಾವರಣವನ್ನ ಕಾಣಿಸ್ತಿದೀವಿ. ಒಂದ್ ಜನ ಚಳುವಳಿ ಮತ್ತೆ ಆರಂಭ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಇದೆಲ್ವನ್ನ ಒಂದು ಅಂತ್ಯದ ಆರಂಭ ಅಂತ ನೋಡ್ತೀರಾ? ಏನ್ ಅನ್ಸುತ್ತೆ ತಮ್ಗೆ? ಇಲ್ಲ, ನಾನು ಏನೇ ಮಾತಾಡಿದ್ರು ನಿರಾಶಾವಾದ ಅಂತ ತಿಳ್ಕೋಬಾರ್ದು. ಮತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅನಗತ್ಯವಾಗಿ ಬೇರೆ ಅರ್ಥ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ತರದ ಬೆಳವಣಿಗೆ ಸ್ವಾಗತ ಮಾಡ್ಲೇಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಈ ತರದ ಒಂದು ಬೇಕಾಗಿತ್ತು ಹೋರಾಟ. ಇದು ಜನ ಚಳವಳಿ ಅಲ್ಲ. ಜನ ಚಳವಳಿಗೆ ವಿಶಾಲ ವ್ಯಾಪ್ತಿ ಇದೆ, ಅದು ಬೇರೆ ಚರ್ಚೆ. ಎರಡನೇದು, ಇಲ್ಲಿ ಡೆಮಾಕ್ರಸಿಯನ್ನ ಮೌಲ್ಯಮಾಪನ ಮಾಡುವ ಮಾನದಂಡಗಳು ಬದಲಾಗೋಗ್ಬಿಟ್ಟಿದ್ದಾವೆ. ಎಲ್ಲವನ್ನು ಚುನಾವಣಾ ಫಲಿತಾಂಶದ ಆಧಾರದಲ್ಲಿ ಡೆಮೋಕ್ರಸಿಯನ್ನ ಮೌಲ್ಯಮಾಪನ ಮಾಡೋ ಹಂತಕ್ಕೆ ನಾವು ಬಂದಿದ್ದೀವಿ. ಹೀಗಾಗಿ ಸರ್ವಾಧಿಕಾರಿ ಅಂತ್ಯ ಆಗತ್ತಂತ ನಾವು ಒಂದು ಐಡಿಯಾಲಜಿ ಬೇಸ್ ಹೋರಾಟ ಇಲ್ದೇನೆ, ಸೈದ್ಧಾಂತಿಕ ಹೋರಾಟವನ್ನ ಕಟ್ಟದೇನೆ, ತಳಮಟ್ಟದಿಂದ ಕಟ್ಟದೇನೆ ಯಾವುದೇ ಸರ್ವಾಧಿಕಾರಿ ಅಂತ್ಯ ಆಗಕ್ಕೆ ಸಾಧ್ಯವೇ ಇಲ್ಲ. ಅದು ಬಹಳ ಸ್ಪಷ್ಟವಾಗಿದೆ. ಇವತ್ತಿಗೆ ನೋಡಿ, ಜರ್ಮನಿಯಲ್ಲಿ ಇವತ್ತಿಗೂ ಟೆಕ್ಸ್ಟ್ ಬುಕ್ಗಳಲ್ಲಿ ಹಿಟ್ಲರ್ ಅನ್ನ ಪಾಠಗಳನ್ನ ಇಟ್ಟಿದಾರಂತೆ. ಈವನ್ ಟುಡೇ ದೇ ಆರ್ ಟೀಚಿಂಗ್ ದ ಸ್ಟೂಡೆಂಟ್ ಏನ್ ತಪ್ಪು ಮಾಡಿದೀವಿ, ಏನ ಸಿ ದಟ್ ಈಸ್ ಹೌ ಇಟ್ ರಿಕ್ವೈರ್ಡ್. ಆ ಮಟ್ಟದ ಒಂದು ಐಡಿಯಾಲಜಿ ಬೇಕು. ಆ ಮಟ್ಟದ ಒಂದು ಸರ್ಕಾರ ಬದಲಾವಣೆಯನ್ನ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಐಡಿಯಾಲಜಿಕಲ್ ಒಂದು ಹೋರಾಟ ಇಲ್ದೇನೆ ಕ್ಷಿಪ್ರ ಕ್ರಾಂತಿ ಮುಖಾಂತರವಾಗಿ ನೇಪಾಳ ಇರ್ಬೋದು, ಶ್ರೀಲಂಕಾ, ಬಾಂಗ್ಲಾ, ಇಲ್ಲೆಲ್ಲ ಸರ್ಕಾರಗಳು ಬದಲಾಗಿದೆ. ಬಟ್ ನೀವು ನೋಡಿ, ಬಾಂಗ್ಲಾದಲ್ಲಿ ಫಿಜಲ್ ಆಗ್ತಾ ಇದೆ. ಬಾಂಗ್ಲಾ ಇಸ್ ನಾಟ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಅಥವಾ ಈ ಮಟ್ಟದ ಇಂಡಿಯಾನೇ ಒಂದು ಕ್ವಾಸಿ ಡೆಮೋಕ್ರಸಿ, ಬಾಂಗ್ಲಾ ಕೂಡ ಒಂದು ಎಲೆಕ್ಟೆಡ್ ಆಟೋಕ್ರಸಿನೇ, ಇಂಡಿಯಾ ಕೂಡ ಎಲೆಕ್ಟೆಡ್ ಆಟೋಕ್ರಸಿನೇ. ಶ್ರೀಲಂಕಾ ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವ, ನಮ್ದು ಸಂಸದೀಯ ಹಂಗೆ ನೇರವಾಗಿ ಹೋಲಿಕೆ ಮಾಡಕ್ಕಾಗೋದಿಲ್ಲ. ಅಥವಾ ಈಜಿಪ್ಟ್ ನಾವು ಹೋಲಿಕೆ ಮಾಡಕ್ಕಾಗೋದಿಲ್ಲ. ಅಥವಾ ಹಂಗೆ ದಟ್ ಇಸ್ ಡಿಫ್ರೆಂಟ್ ನೇಷನ್ಸ್. ಆಮೇಲೆ ಭಾರತದ ಒಂದು ವ್ಯಾಪ್ತಿನೇ ಬೇರೆ, ಇದೊಂದು ಸಂಕೀರ್ಣತೆನೇ ಇದೆ ಇಲ್ಲಿ. ಅಷ್ಟು ಸರಳವಾಗಿ ನಾವು ಡೆಮೋಕ್ರಸಿನ ರಿಎಸ್ಟಾಬ್ಲಿಷ್ ತರ್ತೀವಿ ಅಂತ ಅನ್ನೋದು ಅಷ್ಟು ಸರಳವಲ್ಲ. ಆದ್ರೆ ಮತ್ತೆ ಹೇಳ್ತಿರುವಂತಹದ್ದು, ಸೈದ್ಧಾಂತಿಕತೆ ಇರುವಂತಹ ಸಾಮಾಜಿಕ ಸಂಘಟನೆಗಳು, ಐಡಿಯಾಲಜಿಕಲ್ ಸಂಘಟನೆಗಳು ಈ ತರದ ಹೋರಾಟವನ್ನ 10 ವರ್ಷಗಳಿಂದ 12 ವರ್ಷಗಳಿಂದ ಮಾಡ್ತಾನೆ ಬಂದ್ರು ಕೂಡ ಈ ಮಟ್ಟದ ಜನಸಂಖ್ಯೆ ಬರ್ತಾ ಇಲ್ಲ. ಆದ್ರೆ ಯಾವುದೇ ಇಲ್ಲದಂತಹ ಓಪನ್ ಪ್ಲಾಟ್ಫಾರ್ಮ್ ಮಾಡಿದಾಗ ಜನ ಹರಿದು ಬರ್ತಾ ಇದ್ದಾರೆ. ಇದು ಏನಕ್ಕೆ ಅಂತ ಒಂದು ಆಲೋಚನೆ ಮಾಡ್ಬೇಕಾದಂತ ಸಂದರ್ಭ, ಅದೊಂದು ಚರ್ಚೆ. ಅದು ಒಂದು 2 ದಶಕದಿಂದ ನಡೀತಿದೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಎಡಪಕ್ಷಗಳ ಐಡಿಯಾಲಜಿನ ಅಂದ್ರೆ ಜನರಿಗೆ ಹತ್ರವಾದಂತ ಅಂದ್ರೆ, ಅಥವಾ ಅವರನ್ನ ಇಲ್ಲಿ ನಮ್ ಸಮಸ್ಯೆ ಅಥವಾ ಇದಕ್ಕೆ ನಾವು ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರನ್ನ ಅಪೀಲ್ ಮಾಡೋ ಇದೇ ಇಲ್ಲ. ಆ ಕಾರಣಕ್ಕಾಗಿನೇ ಜನ ಅವರಿಂದ ದೂರ ಆಗ್ತಿದ್ದಾರೆ. ಈ ತರದ ಸೈದ್ಧಾಂತಿಕ ಚಳವಳಿಯಿಂದ ಯಾಕೆ ದೂರ ಆಗ್ತಿದ್ದಾರೆ ಅಂದ್ರೆ ಆ ಕಾರಣಕ್ಕೆ. ಇಲ್ಲ ಅಂತಂದ್ರೆ ಉಳ್ಕೊಳ್ಬೇಕಾಗಿತ್ತಲ್ವಾ ಶ್ರೀಪಾದ್ ಭಟ್ ಅವ್ರೆ? ಇಲ್ಲ, ಹಂಗೆ ಸೈದ್ಧಾಂತಿಕ ಚಳವಳಿನ ನಾವು ಏನ್ ಹೇಳ್ತಾರಲ್ಲ T20 ಅಥವಾ 2020 ಮ್ಯಾಚ್ ಅಲ್ಲಿ ನೋಡಕ್ ಆಗೋದಿಲ್ಲ. ಅದೊಂದು ಲಾಂಗ್ ಜರ್ನಿ. ಅದು ಯಾವುದೇ ಒಂದು ಹೋರಾಟ, ಐಡಿಯಾಲಜಿಕಲ್ ಹೋರಾಟ, ಇಟ್ಸ್ ವೆರಿ ಲಾಂಗ್ ಜರ್ನಿ. ನಾವು ಈ ಕ್ಷಣಕ್ಕೆ ಬದಲಾವಣೆ ಮಾಡ್ಬಿಟ್ಟು ಆಗ್ಲಿದೆ ಅಂತ ಹಾದಿ ಬದಲಾಸಕ್ ಆಗೋದಿಲ್ಲ. ಯಾಕಂತಂದ್ರೆ ಅದೊಂಥರ ರಿಲೇಲಿ ಇರ್ತೀವಿ ನಾವು. ಎನಿ ಐಡಿಯಾಲಜಿಕಲ್, ಈ ಮಾವೋ ಶುರು ಮಾಡಿದ ಹೋರಾಟ 49 ಅಲ್ಲಿ ಅದಕ್ಕಿಂತ ಮುಂಚೆ ಶುರುವಾಗಿ ಎಲ್ಲಿಗೆ ಬಂದ್ ನಿಲ್ತು, ಲೆನಿನ್ ಮಾಡಿದ ಹೋರಾಟ ಎಲ್ಲಿಗೆ ಬಂದ್ ನಿಲ್ತು, ಅಂಬೇಡ್ಕರ್ ಮಾಡಿದ ಹೋರಾಟ ಈಗ ಫ್ರೂಟ್ಸ್ ಕೊಡ್ತಾ ಇದೆ. ಅಂಬೇಡ್ಕರ್ ಅವರು 40ರ ದಶಕದಲ್ಲಿ ಮಾಡಿದ ಹೋರಾಟ ಇವತ್ತು ಫಲ ಕೊಡ್ತಾ ಇದೆ. ಹೀಗಾಗಿ ನಾವು ಯಾವುದೇ ಒಂದು ಸೈದ್ಧಾಂತಿಕ ಹೋರಾಟವನ್ನ ಈ ಕ್ಷಣಕ್ಕೆ ಇವತ್ತು ಶುರು ಮಾಡಿದ ತಕ್ಷಣ ನಾಳೆ 10 ಲಕ್ಷ ಜನ ಬರ್ಬೇಕು ಅನ್ನುವಂಥದ್ದು ಆಗೋದಿಲ್ಲ. ಯಾಕಂದ್ರೆ ಅದು ಐಡಿಯಾಲಜಿಗೆ ಜನಗಳನ್ನ
ಆ ದಾರಿಗೆ ತರೋದಿದೆಯಲ್ಲ, ಇಟ್ ಟೇಕ್ಸ್ ಲಾಂಗ್ ಜರ್ನಿ. ನಾವು ಆ ಜರ್ನಿಗೆ ಹೆದರ್ಕೊಂಡು ಅದೆಲ್ಲೋ ಒಂದು ಸ್ಲೋ ಆಗ್ತಿದೆ ಅಂತ ಭಯ ಬಿದ್ದು, ಅದೆಲ್ಲೋ ನಿಷ್ಕ್ರಿಯ ಆಗುತ್ತೆ ಅಂತ ಭಯ ಬಿದ್ದು ಮಾಡಕ್ಕಾಗೋದಿಲ್ಲ. ನಾನೇ ಹೇಳ್ತಿರುವಂತ ಒಂದು ಜನ ಮತ್ತು ಚಳುವಳಿಯ ನಡುವೆ ಅಥವಾ ಒಂದು ಸೈದ್ಧಾಂತಿಕತೆಯ ನಡುವೆ ಕನೆಕ್ಟಿವಿಟಿ ಮಿಸ್ ಆದ್ರೆ ಮಿಸ್ ಆಗೋಗ್ತಿದೆ ಅಲ್ವಾ. ನಾನ್ ಹೇಳ್ತಿರುವಂತದ್ದು ಅವರಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೆರೇಷನ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ 12 ವರ್ಷಗಳಲ್ಲಿ ಈ ಬಿಜೆಪಿ ಕಟ್ಟಿದ ನೆರೇಷನ್ ಇದೆಯಲ್ಲ, ಆ ನೆರೇಷನ್ಗೆ ಒಂದು ಪರ್ಯಾಯವಾಗಿನೋ ಅದಕ್ಕೆ ಮುಖಾಮುಖಿಯಾಗಿ ಇವರದೇ ಆದಂತ ಒಂದು ಜನ ಚಳವಳಿ ನೆರೇಷನ್ ಕಟ್ಟಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದು ಯಾವ ತರ ಇರ್ಬೇಕು ಆ ನೆರೇಷನ್? ಜನಗಳ ಹತ್ರ ನಾನು 80ರ ದಶಕದಲ್ಲಿ ಜನಗಳು ಹೋದಾಗ ಜನಗಳು ಕರೆದ್ಬಿಟ್ಟು ಊಟಕ್ಕೆ ಹಾಕಿ ಆಗಿನ ಹೋರಾಟಗಾರರಿಗೆ ಅವ್ರ ಬಡತನ ಇದ್ರು ಕೂಡ ಆಮ್ಲೆಟ್ ಮಾಡಿ ಊಟ ಹಾಕುವಂತ ದಿನಗಳಿಂದ ನಾನು ನಾಸ್ಟಾಲ್ಜಿಯಾ ಹೇಳ್ತಾ ಇಲ್ಲ. ಆ ದಿನಗಳಿಂದ ಇವತ್ತು ಏನಕ್ಕೆ ಹೋಗಕ್ ಆಗ್ತಾ ಇಲ್ಲ? ಇದು ಒಂದು ಆತ್ಮವಿಮರ್ಶೆಯ ಕಾಲ. ಇದು ನೀವು ಆತ್ಮವಿಮರ್ಶೆ ಮಾಡ್ಕೊಳ್ತಾನೆ, ಮರಳಿ ಹೋರಾಟ ಕಟ್ತಾನೆ, ಮರಳಿ ಏನ್ ಹೇಳ್ತಾರಲ್ಲ ಸ್ಟೇಟ್ ಚೇಂಜ್ ಮಾಡೋಕೆ ಅನ್ನೋದಿದ್ದಾರೆ, ಅದು ಬಹಳ ದೊಡ್ಡ ಟಾಸ್ಕ್ ಇದೆ. ಅದನ್ನ ನಾವು ಅಷ್ಟು ಸುಲಭವಾಗಿ ಮಾನದಂಡ ಇಡಕ್ಕಾಗದು. ಯಾಕಂದ್ರೆ ಆ ಕಾಲದ ಕಾರ್ಯಕರ್ತರು ಕೆಲಸ ಇಲ್ಲದೆ ಕಾರ್ಯಕರ್ತರು ಇರ್ತಾ ಇದ್ರು. ಆ ಕಾಲದಲ್ಲಿ ಕಮಿಟೆಡ್ ಇರ್ತಾ ಇತ್ತು. ಅವರು ಯಾವುದೇ ಒಂದು ಸಂಬಳ ಇಲ್ಲದೆ ಕೆಲಸ. ಈಗ ಆ ಸ್ಥಿತಿ ಇಲ್ಲ. ಯು ಕೆನಾಟ್ ಹ್ಯಾವ್ ದ ಫುಲ್ ಟೈಮ್ ವರ್ಕರ್ಸ್ ವಿತ್ ಸ್ಯಾಲರಿ ಆಫ್ 5,000 rupees and 10,000 rupees. ಅದು ಸಾಧ್ಯ ಇರೋಂಥ ಸ್ಥಿತಿ. ಸಾಮಾಜಿಕ ಚಳುವಳಿಗಳಿಗೆ ಕನಿಷ್ಠ ತಿಂಗಳ ವೇತನವನ್ನು ಕೊಡದೇನೆ ಕಾರ್ಯಕರ್ತರು ಸಿಗೋದಿಲ್ಲ ಇವತ್ತು. ಈ ತರದೆಲ್ಲ ಬದಲಾವಣೆ ಅದ್ರ ಹೋಗಲಿ ಸಮಯದ ಅಭಾವದ್ರಿಂದ. ಓಪನ್ ಪ್ಲಾಟ್ಫಾರ್ಮ್ಗೆ ಜನಗಳು ಬರ್ತಾ ಇದಾರೆ. ಆಮೇಲೆ ಬಂದಿರೋರಂತವ್ರು ಕರೆಕ್ಟ್ ಆಕ್ರೋಶ ಇದೆ, ಸಮಸ್ಯೆ ಇದೆ. ಅದನ್ನ ಪ್ರತಿನಿಧಿಸೋದಕ್ಕೆ ಸರಿಯಾಗಿ ಒಂದು ವೇದಿಕೆ ಅಥವಾ ಪಕ್ಷ ಅಥವಾ ಒಂದು ಸೈದ್ಧಾಂತಿಕ ನೆಲೆ ಸಿಗ್ತಾ ಇಲ್ಲ. ಈ ಆಕ್ರೋಶವನ್ನ ಒಂದು ಐಡಿಯಾಲಜಿಕಲ್ ಆಗಿ ಅದನ್ನ ಲೆಲೆಗೆ ತಗೊಂಡು ಹೋಗ್ಬಿಟ್ಟು ಅದನ್ನ ಮರಳಿ ಜನ ಚಳವಳಿಗೆ ತಗೊಂಡೋಗೋ ಜವಾಬ್ದಾರಿ ಈಗಿರುವಂತಹ ಪ್ರಗತಿಪರ ವಿದ್ಯಾರ್ಥಿ ಸಂಘಟನೆಗಳು, ಪ್ರಗತಿಪರ ಸಾಮಾಜಿಕ ಸಂಘಟನೆಗಳ ಮೇಲಿದೆ. ಅವ್ರು ಮಾತ್ರ ಮಾಡಬಲ್ಲರು. ಅವರು ತಮ್ಮ ಮಿತಿಗಳನ್ನ ಅರ್ಥ ಮಾಡ್ಕೊಂಡು ಎಲ್ಲಿ ತಪ್ಪಿದೀವಿ, ಎಲ್ಲಿ ಇದಾಗಿದೆ ಅಂತ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಇದುವರೆಗೆ 12 ವರ್ಷಗಳಿಂದ ಏನ್ ಮಾಡ್ಕೊಂತ ಬಂದಿದ್ರಲ್ಲ, 12 ವರ್ಷಗಳಿಂದ ಏನ್ ಮಾಡ್ಕೊಂತ ಬಂದಿದ್ರಲ್ಲ, ಅದೇ ರೀತಿ ಮಾಡ್ಬೋದು ಅಂತ ಅನ್ಕೊಂಡಿದ್ರು. ಸ್ವಲ್ಪ ಅವ್ರು ವಿಚಲಿತರಾದಂತಿದೆ ಈ ಇವತ್ತಿನ ಬೆಳವಣಿಗೆಗಳಿಂದ. ನಿನ್ನೆವರೆಗೂ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ. ಇವತ್ತಿನ ಬೆಳವಣಿಗೆಯ ಒಂದು ಜನಸಂಖ್ಯೆ ನೋಡಿ, 1.5 ಲಕ್ಷ ಜನಸಂಖ್ಯೆ ನೋಡಿ ಅವ್ರು ವಿಚಲಿತ ಆಗಿರೋದಂತೂ ಖಂಡಿತ ಆಗಿದ್ದಾರೆ. ಆದ್ರೆ ಕೇಡಿತನಕ್ಕೆ ಒಂದು ಇದಿರುತ್ತಲ್ಲ, 100 ಕತ್ತಲೆಗೆ ಹತ್ತಲ್ಲ 100 ತಲೆ ಅಂತ ಹೇಳ್ದಂಗೆ ಅವ್ರು ಏನನ್ನೋ ಮಾಡ್ತಾ ಇರ್ತಾರೆ. ಈ ಸಂಧಾನ ಅನ್ನುವಂಥದ್ದು ಸದ್ಯಕ್ಕೆ ಅದನ್ನ ಸ್ವಲ್ಪ ತಂಡೆ ಮಾಡುವಂತ ಪ್ರಯತ್ನಗಳು ಇರ್ತವೆ. ನಾನು ಹೇಳ್ದಂಗೆ ಅವರಿಗೆ ಮುಂದಿನ ವರ್ಷ ನಡೆಯುವಂತಹ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನೊಂದು ಧರ್ಮೇಂದ್ರ ಪ್ರಧಾನ್ ಫ್ಯಾಕ್ಟರ್ ನೋಡಿ. ಧರ್ಮೇಂದ್ರ ಪ್ರಧಾನ್ ಯಾಕೆ ಅವ್ರು ತೆಗಿತಾ ಇಲ್ಲ ಅಂತಂದ್ರೆ, ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಸರ್ಕಾರ ಬದಲಾಗಕ್ಕೆ ಧರ್ಮೇಂದ್ರ ಪ್ರಧಾನ್ ಒಂದು ಪಾತ್ರ ಬಹಳ ದೊಡ್ಡದಾಗಿದೆ. ಅಲ್ಲಿ ನವೀನ್ ಪಟ್ನಾಯಕ್ ಅವರು ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಅನಾರೋಗ್ಯದಿದ್ದಾಗ ಒಬ್ಬ ತಮಿಳ್ನಾಡಿನ ಅಧಿಕಾರಿಗೆ ಅವಕಾಶ ಕೊಡ್ತಾರೆ, ಹೆಸರು ಮರ್ತೋಗಿದೆ ನನಗೆ. ಅವಾಗ ಅಲ್ಲಿ ಬಿಜೆಪಿ ಇದ್ದಕ್ಕಿದ್ದಂಗೆ ಎಂಟ್ರಿ ಆಗ್ಬಿಟ್ಟು ಒಡಿಶಾ ಅಸ್ಮಿತಿಯನ್ನ ತಂದ್ಬಿಟ್ಟು ಈಗ ತಮಿಳ್ನಾಡು ಬಂದು ಆಡಳಿತ ಮಾಡ್ಬೇಕನ್ನುವಂತ ಒಂದು ನೆರೇಷನ್ ಕಟ್ಬಿಟ್ಟು ಆ ನೆರೇಷನ್ ಮುಂದುವರ್ಸೋದಕ್ಕೋಸ್ಕರ ಅವರು ಧರ್ಮೇಂದ್ರ ಪ್ರಧಾನಿಗೆ ಲೀಡಿಂಗ್ ಕೊಡ್ತಾರೆ. ಧರ್ಮೇಂದ್ರ ಪ್ರಧಾನ್ ಆ ಲೀಡ್ ತಗೊಂಡು ಈಸ್ ಅ ಲೋಕಲ್ ತಗೊಂಡು ಬಿಜೆಪಿ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಒರಿಸ್ಸಾದಲ್ಲಿ ಬರ ಕಾರಣ ಆಗ್ತಾರೆ. ಇದು ಇವಾಗ ಧರ್ಮೇಂದ್ರ ಪ್ರಧಾನ ಇವ್ರು ತೆಗೆದ್ಬಿಟ್ರೆ ಅವನು ಒರಿಸ್ಸಾದಲ್ಲಿ ಅವರ ಒಂದು ಫೇಸ್ ಹೋಗ್ಬಿಡುತ್ತೆ ಅನ್ನೋದು ಗೊತ್ತಿಲ್ಲ. ಇವರು ಅವ್ರ ಬದುಕನ್ನೇ ಚುನಾವಣೆಗೆ ಮೀಸಲಿಟ್ಟಿರೋದ್ರಿಂದ ಇವರು ಎಲ್ಲವೂ ಆಟಗಳು ಚುನಾವಣೆ ಸುತ್ತದೇ ಇರ್ತವೆ. ಈ ಚುನಾವಣೆಯಲ್ಲಿ ಏನಾಗುತ್ತೆ, ಒರಿಸ್ಸಾದಲ್ಲಿ ಏನಾಗುತ್ತೆ, ನಾಳೆ ಅಲ್ಲೇನಾಗುತ್ತೆ, ನಾಳೆ ಇಲ್ಲೇ, ಈ ತರದ ಒಂದು ಸರ್ಕಾರ ಇರೋದ್ರಿಂದ ನಾವು ಯಾವ ರೀತಿ ನೋಡ್ಬೇಕು ಇವರಿಂದ ಏನು ಅಂತ ನನಗಂತೂ ಗೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಹೀಗಾಗಿ ಮಾತುಕತೆ ಕರೆದಿದ್ದಾರೆ ಅಂದಿದ ತಕ್ಷಣ ಅವ್ರು ಏನೋ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡ್ತಾರಂತ ನಾನಂತೂ ನಂಬೋದಿಲ್ಲ. ಯಾಕಂದ್ರೆ ಇಟ್ ಇಸ್ ವೆರಿ ವೆರಿ ಸ್ಟ್ರಾಟಜಿಕ್ ಪೀಪಲ್ ಅವರೆಲ್ಲ ಮಾಡೋ ಕೆಲಸ ಅಂತದ್ದು. ಮತ್ತೆ ಹೇಳ್ತಿರುವಂತದ್ದು ನಾ ಆಗ್ಲೇ ಪದೇ ಪದೇ ಮಾತಾಡಿದೀವಲ್ವಾ, ಈ ಹೋರಾಟವನ್ನ ಮತ್ತಷ್ಟು ವಿಸ್ತರಿಸ್ಬಿಟ್ಟು ಹೊಸ ನೆರೇಷನ್ ಇದಕ್ಕೊಂದು ಸಮಗ್ರತೆ ತಂದ್ಕೊಟ್ಬಿಟ್ಟು ಕೆಟ್ಟ ಹೋಗ್ಬೇಕಾಗತ್ತೆ. ಮತ್ತೆ ಇವರು ಇದನ್ನ ಯಾಕೆ ಅವರು ಚುನಾವಣೆ ವಿರೋಧ ಪಕ್ಷ ಇದನ್ನ ಉತ್ತರ ಪ್ರದೇಶ ಚುನಾವಣೆ ಯಾಕೆ ಬಳಸ್ಕೋಬಾರ್ದು, ಇದನ್ನ ಪಂಜಾಬ್ ಚುನಾವಣೆ ಇವ್ರೇನಕ್ಕೆ ಬಳಸ್ಕೋಬಾರ್ದು, ಯಾಕೆ ಬಿಜೆಪಿ ಮಾತ್ರನೇ ಬಳಸ್ಕೋಬೇಕಂತ? ಅಲ್ಲ, ಅದೆಲ್ಲಕ್ಕಿಂತ ಚುನಾವಣೆ ಬಳಸೋದಕ್ಕಿಂತ ಈ ಸಂಸತ್ ಅಧಿವೇಶನದಲ್ಲಿ ಸರಿಯಾಗಿ ಬಳಸ್ಕೊಂಡ್ರು ಕೂಡ ಒಂದಷ್ಟು ಬದಲಾವಣೆಯನ್ನ ನಿರೀಕ್ಷೆ. ಹೌದು, ಸಂಸತ್ ಅಧಿವೇಶನ ಬಳಸ್ಕೊಂಡ್ರು ಕೂಡ ದೊಡ್ಡ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.